ದೇವರನಾಡು ಕೇರಳದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಮತ್ತೊಮ್ಮೆ ಸಿಕ್ಕಿದೆ. 10 ವರ್ಷಗಳ ನಂತರ ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ. ಕರ್ನಾಟಕ, ತೆಲಂಗಾಣ ಬಳಿಕ ಈಗ ಕಾಂಗ್ರೆಸ್ ದಕ್ಷಿಣ ರಾಜ್ಯಗಳಲ್ಲಿ ಕೇರಳದಲ್ಲೂ ಕೂಡ ಅಧಿಕಾರಕ್ಕೆ ಬರ್ತಾ ಇದೆ. ಇಲ್ಲಿ ಕೇರಳಂನಲ್ಲಿ ಆಗಿರುವಂತಹ ಅಲ್ಲಿಯ ಒಟ್ಟು ಕ್ಷೇತ್ರಗಳು 140 ಇದ್ದರೆ ಈ ಬಾರಿ 19 ಸೀಟ್ಗಳಲ್ಲಿ ಕಾಂಗ್ರೆಸ್, 22 IUML, RSP 3, KECJ 1. ಒಟ್ಟು ಈಗಾಗಲೇ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಅಧಿಕಾರವನ್ನು ಹಿಡಿದಿರುವಂಥದ್ದು. ಕಾಂಗ್ರೆಸ್ 63 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದು. ಆ ಟ್ಯಾಲಿಯಲ್ಲಿ ಸಮರ್ಪಕವಾದಂಥ ಮಾಹಿತಿ ಇಲ್ಲ. 63 ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿಕೊಂಡಿರುವಂಥದ್ದು. 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದೆ. ಪಿಣರಾಯಿ ವಿಜಯನ್ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ CM ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದರ ಬಗ್ಗೆಯೂ ಕೂಡ ಕುತೂಹಲ ಇದ್ದೇ ಇರುವಂಥದ್ದು. ವಿಶೇಷವಾಗಿ ಕೇರಳದಲ್ಲಿ ಸನ್ನಿ ಜೋಸೆಫ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸಂಘಟನೆ ಆಯಿತು. ರಾಜ್ಯಾಧ್ಯಕ್ಷರಾಗಿ ಅವರು ಕೆಲಸ ಮಾಡಿದರು. ಸನ್ನಿ ಜೋಸೆಫ್ ಅವರು ಈಗ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ. VD ಸತೀಶನ್ ಅವರಿದ್ದಾರೆ. ಅವರು ಕೂಡ ಅಲ್ಲಿಯ ಒಬ್ಬ ಜನಪ್ರಿಯ ನಾಯಕ, ಪ್ರತಿಪಕ್ಷ ನಾಯಕರಾಗಿ ಕೂಡ ಕೆಲಸ ಮಾಡಿದವರು. ರಮೇಶ್ ಚೆನ್ನಿತಾಲ್ ಅವರು ಹಿಂದೆ PCC ಅಧ್ಯಕ್ಷರಾಗಿದ್ದರು, ಪ್ರತಿಪಕ್ಷ ನಾಯಕರಾಗಿದ್ದರು. ಅವರು ಕೂಡ ಈಗ CM ರೇಸ್ನಲ್ಲಿರುವಂತಹ ಹಿರಿಯ ನಾಯಕ. ಇನ್ನು ಸಂಸದರಾಗಿರುವಂತಹ KC ವೇಣುಗೋಪಾಲ್ AICCಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅವರು ಕೂಡ ಈಗ CM ರೇಸ್ನಲ್ಲಿ ಮುಂಚೂಣಿಯಲ್ಲಿ ಗೋಚರಿಸ್ತಾ ಇದೆ. ಕೇರಳದಲ್ಲಿ ಪಿಣರಾಯಿ ವಿಜಯನ್ ನೇತೃತ್ವದ ಎಡರಂಗ ಸೋಲು ಕಂಡಿದೆ. ಆ ಮೂಲಕ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ CPM ನೇತೃತ್ವದ ಎಡಪಕ್ಷಗಳ ರಂಗ ಅಧಿಕಾರ ಕೊನೆಯಾಗಿದೆ. ಸುಮಾರು 50 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ ಎಡಪಂಥೀಯ ಸರ್ಕಾರ ಅಧಿಕಾರದಲ್ಲಿ ಇಲ್ಲ ಅನ್ನುವಂಥದ್ದು ಈಗಿರುವಂತಹ ಈ ಬಾರಿಯ ರಿಸಲ್ಟ್ನ ಒಟ್ಟಾರೆ ಫಲಿತಾಂಶ. ಇನ್ನು ಅಸ್ಸಾಂನಲ್ಲಿ BJP ಬಹಳ ದೊಡ್ಡದಾದಂತಹ ಬಹುಮತವನ್ನು ಗಳಿಸಿದೆ. ಸತತ 3ನೇ ಬಾರಿ BJPಯನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಹಾಲಿ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ ಅವರ ನೇತೃತ್ವದಲ್ಲಿ 2ನೇ ಬಾರಿಯೂ ಕೂಡ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸುವ ಸಾಧ್ಯತೆ ಇದ್ದೇ ಇದೆ. ಒಟ್ಟು 126 ಕ್ಷೇತ್ರಗಳಿರತಕ್ಕಂತಹ ಈ ಒಂದು ರಾಜ್ಯದಲ್ಲಿ BJP ಈಗಾಗಲೇ ಗಳಿಸಿರುವಂತಹ ಸ್ಥಾನಗಳು 82, ಕಾಂಗ್ರೆಸ್ 19, AIUDF 2 ಕ್ಷೇತ್ರಗಳು ಮತ್ತು ಇತರರು 23 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಇನ್ನು